Year of 2026 onwards, it shall be the year of abounding. 2026 ನಂತರ ಸಮೃದ್ಧಿಯ ವರ್ಷಗಳಾಗಿರುತ್ತೆ ಅಂತ ದೇವರು ಹೇಳ್ತಿದ್ದಾರೆ. Stay strong with God, He will make you to abound. ನೀನು ದೇವರಲ್ಲಿ ದೃಢವಾಗಿದ್ರೆ ನೀನು ಹೆಚ್ಚಿಸುವುದಕ್ಕೆ, ಸಮೃದ್ಧಿಯಾಗಿರೋದಕ್ಕೆ ದೇವರು ಸಹಾಯ ಮಾಡ್ತಾರೆ. ಮೊದಲನೇದಾಗಿ ದೇವರು ಹೇಳ್ತಾ ಇರೋದು ನಮ್ಮ ಜೊತೆಯಲ್ಲಿ ಏನು ಅಂದ್ರೆ, ನಾವು ಒಡಂಬಡಿಕೆ ಒಳಗಡೆ ಜೀವಿಸ್ಬೇಕು. ಒಡಂಬಡಿಕೆ ಹೊರಗಡೆ ಹೋದ್ರೆ ದೇವರು ಏನು ಮಾಡೋಕ್ಕಾಗಲ್ಲ. ಈ ವರ್ಷ ಹೆಂಗ್ ಬದುಕಬೇಕು ಗೊತ್ತಾ? ನಾವು ನಂಬಿಕೆಯಿಂದ ಬದುಕಬೇಕು. ಅಪನಂಬಿಕೆ ಬರ್ಬೋದು, ಬರಲ್ಲ ಅಂತ ಇಲ್ಲ, ಎಲ್ರಿಗೂ ಬರುತ್ತೆ. ಆದ್ರೆ ಜ್ಞಾಪಕ ಇರಲಿ, ದೇವರು ವಾಗ್ದಾನ ಮಾಡಿದ್ದಾನೆ, ನೀನು ಈ ತಿಂಗಳಿನಿಂದ, ಈ ದಿವಸದಿಂದ, ಇದು ವರ್ಷವಾಗಿರುತ್ತೆ. ನಿನಗೆ ಹೊಸ ವರ್ಷದಲ್ಲಿ ನಾನು ಮಾಡಿದ ವಾಗ್ದಾನಗಳೆಲ್ಲ ನಾನು ನಿನ್ನ ಜೀವಿತದಲ್ಲಿ ಪೂರೈಸ್ತೇನೆ. ಗಮನಿಸಿ, ಎಲ್ಲ ದಿವಸನೂ ದೇವ್ರಿಗೋಸ್ಕರ ರೆಡಿಯಾಗಿರ್ಬೇಕು. ಇವತ್ತು ದೇವರ ಜೀವಿತದಲ್ಲಿ ಅದ್ಭುತ ಮಾಡ್ತಾರೆ. ಅದು ನಂಬಿಕೆಯಿಂದ ಮಾಡಬೇಕು. ನಂಬಿಕೆ ಮತ್ತೆ ನನ್ನ ಸಿದ್ಧರಾಗಿರಿ. ಯಾವ ದಿನ ಬೇಕಾದರೂ ನಿನಗೆ ಸಮೃದ್ಧಿ ನಿನ್ನ ಮನೆ ಬಾಗಿಲ ಹತ್ರ ಬರ್ಬೋದು, ಯಾವ ಕ್ಷಣದಲ್ಲಾದರೂ ಬರ್ಬೋದು. ನಂಬಿಕೆ ನನ್ನ ಜೀವಿತದಲ್ಲಿ ಇರಬೇಕು. ನಿನ್ನ ಜೀವಿತದಲ್ಲಿ ಯಾವ ರೀತಿಯಾದ ಪಾಪನೂ, ಕರಪ್ಷನ್ ಇರಬಾರ್ದು. ಆಗ್ಲೇನೆ ನಾನು ನಿನ್ನನ್ನು ಆಶೀರ್ವದಿಸೋದಕ್ಕೆ ಸಾಧ್ಯ. ಯಾವಾಗ ನಾವು ಒಂಚೂರು ಕಾಂಪ್ರಮೈಸ್ ಮಾಡ್ತೇವೋ ದೇವರು ನಮ್ಮ ಜೊತೆ ಕೆಲಸ ಮಾಡೋಕ್ಕಾಗಲ್ಲ. ಯಾವ ದಿನವೂ ದೇವರ ನೆರಳಿನಿಂದ ಹೊರಗಡೆ ಹೋಗ್ಬೇಡಿ. ರಾತ್ರಿ ಆಗಲಿ ಬೆಳಗಾಗಲಿ ದೇವರ ಮೇಘ, ದೇವರ ಬೆಂಕಿ ನನ್ನ ತಲೆ ಮೇಲೆ ಇರಬೇಕು.